ಈಗ ಮೆಟ್ರೋ ಟಿಕೆಟ್ ತೊಗೊಂಡಾಯ್ತು. ಇವಾಗ ನಮ್ಮ ಮಂಜಣ್ಣ ಮಂತ್ರಿ ಸ್ಕ್ವೇರ್ಗೆ ಬರ್ತಾರೆ. ಸೊ ಗೋಯಿಂಗ್ ಟು ಮಂತ್ರಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಈಗ ನಮ್ಮ ಮಂಜಣ್ಣ ಬಂದವ್ರೆ IPL ಟಿಕೆಟ್ನೇ ಮತ್ತೆ ಬಂದವ್ರೆ. ಸೊ ಗೈಸ್ ಈಗ ಬಾಡಿಗೆ ಏನೋ ಹೀಟು ವಾಟರ್ ಹೀಟು ಅಂತ ಹೇಳ್ಬಿಟ್ಟು ಇಲ್ಲಿ ಕಬ್ನಾಲ್ ಕುಡ್ಸಕ್ಕೆ ಮಂಜಣ್ಣ ಕರ್ಕೊಂಬಂದವ್ರೆ. ಹಾಂ ಏನೋ ಬರಲ್ಲ ಕಡೆಯಿಂದ ಓಡ್ತಾ ಇದ್ದೀನಿ ಕೆಳಗಡೆ ಬಂದಿರೋದಕ್ಕೋಸ್ಕರ. ಶಿಟ್ ಮ್ಯಾನ್ ಗೈಸ್ ಇವಾಗ ಯಾರೋ ಬೇರೆ ಬೇರೆ ನಮ್ಮ ದೇಶ ಇದೆ ರೀ, ನಾವು ಕೊಟ್ಟಿರೋ ದೇಶ ಇದು. ಎಲ್ಲಿ ಸೊ ಗೈಸ್ ಫೈನಲಿ ಸಿಕ್ಕಿದೆ. ಇದಕ್ಕೋಸ್ಕರ ಓಡ್ಕೊಂಡು ಬಂದಿದ್ದೀವಿ. ಇವಾಗ ಇನ್ನು 30 ಮಿನಿಟ್ಸಲ್ಲಿ ಮತ್ತೆ ಮೆಜೆಸ್ಟಿಕ್ ಹೋಗ್ಬಿಟ್ಟು ಎಲ್ಲ ಟಿಕೆಟ್ ಇಸ್ಕೊಂಡು ಕರೆಕ್ಟ್ ಟೈಮ್ಗೆ. ಇವಾಗ ಎಷ್ಟು ಗೊತ್ತಾ ಟೈಮು? 3:42. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಇವಾಗ ರೈಲ್ವೆ ಸ್ಟೇಷನ್ಗೆ. ಈಗ ನಮ್ಮ KD ಅವರೆಲ್ಲ ಬಂದಾಗಿದೆ. ಅವ್ರ ಹತ್ರಕ್ಕೆ ಹೋಗಿ ಟ್ರೈನ್ ಎತ್ಕೊಂಡು ಜೀ ಅಂತ ಹೋಗೋದು. ಬಟ್ ಪ್ರಾಪರ್ ಟೈಮಿಗೆ ಬಂದಿದ್ದೀವಿ ಇವಾಗ. ಹಾಗೆ ಹೇಳ್ದೆ ಅಲ್ವಾ, ನಂಗೇನೋ ಬೇರೆ ಕೆಲಸದ ಮೇಲೆ ಹೋಗ್ತಿದ್ದು, ಅದೇನೋ ಅಂತೆಲ್ಲ ಬೇಡ, ಬಟ್ ಏನೋ ಬೇರೆ ಕೆಲಸದ ಮೇಲೆ ಹೋಗ್ತಿದ್ದೆ. ಅದಕ್ಕೋಸ್ಕರ ನನ್ನ ಸೀಟ್ ಇಲ್ಲಿ ಬುಕ್ ಆಗಿತ್ತು. ಅವರೆಲ್ಲ ಆಮೇಲೆ ಲೇಟಾಗಿ ಬುಕ್ ಮಾಡಿರೋ ಕಾರಣದಿಂದ ಅವ್ರು ಬೇರೆ ಕಡೆ ಇದ್ದಾರೆ. ಅವ್ರು 4 ಜನ ಬೇರೆ ಕಡೆ ಇದ್ದಾರೆ, ನಾನೇ ಒಂದು ಕಡೆ ಇದ್ದೀನಿ. ಬಟ್ ಪರವಾಗಿಲ್ಲ, ನನ್ನ ಜೊತೆಗೆ ಅವ್ರು ಕಂಪ್ನಿ ಕೊಡ್ತಾ ಇದ್ದಾರೆ, ಅದು ಖುಷಿ ಇದೆ. ಸೊ ಈಗ ಟೈಮ್ ಬಂದು 8:30 9 ಗಂಟೆ ಆಗಿದೆ. ನನ್ನ 2 ಫೋನಲ್ಲಿ ಚಾರ್ಜಿಂಗ್ ಬರ್ತೈತೆ. ಅದಕ್ಕೆ ಈ ಥರ ಚಾರ್ಜರ್ಗಳು ಹಿಂಗೆ ಹಿಡ್ಕೊಂಡು ಚಾರ್ಜಿಂಗ್ ಹಾಕ್ಕೊಂಡು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಚಪ್ಪರ್ ನನ್ನ ಮಕ್ಕಳು ಚಾರ್ಜರ್ ನನ್ನ ಚಾರ್ಜರಲ್ಲಿ ಏನು ಮಾಡ್ತಾರೆ, ಕಾಂಪಿಟೇಷನ್ ಮಾಡ್ತಾವ್ರೆ ಇಲ್ಲಿ. ಸೊ ಗೈಸ್ ಊಟ ಅವರು ಎಂಟ್ರೆನ್ಸ್ ಹತ್ರ ಬಂದಿದ್ದಾರೆ ಅನ್ಸುತ್ತೆ. ಬಟ್ ಗಾಡಿ ಸ್ಟಾರ್ಟ್ ಆಯಿತು, ಅವ್ರು ಬರೋಕ್ಕಾಗಲ್ಲ ಅನ್ಸುತ್ತೆ. ಸಿಗಲ್ಲ ಅಂದ್ಕೊಂಡಿದ್ದು, ಫೈನಲ್ ಸಿಕ್ಕಿದೆ. ಅವ್ರು ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಬಂದು ನಾವು ಇಲ್ಲಿ ಓಡ್ಕೊಂಡೋಗಿ ಸೊ ಫೈನಲಿ ಊಟ ಸಿಕ್ಕಾಗಿದೆ. ಈಗ ಟೈಮ್ ಬಂದು 11 ಗಂಟೆ. ಆಗಲೇ ಮೂವಿ ನೋಡ್ತಿದ್ದೆ ಅಂತ ಹೇಳಿದ್ನಲ್ಲ. ಯೂತ್ ಇನ್ ಕೇಸ್ ಯಾರಾದ್ರೂ ಮೂವಿ ನೋಡಿಲ್ಲ ಅಂದರೆ ಪ್ಲೀಸ್ ಡು ವಾಚ್. ಓಕೆ, ಒಂಥರ ಜಾಸ್ತಿನೇ ಟಚ್ ಆಯಿತು ಅನ್ಸುತ್ತೆ. ಅಂತಾರಲ್ಲ ಸ್ವಲ್ಪ ಇಷ್ಟಾಗುತ್ತೆ. The next day. ಸೊ ಗೈಸ್ ಇಲ್ಲಿಗೆ ಬಂದಾಯ್ತು. ಅವಲೇ ವಿಡಿಯೋ ಮಾಡ್ಕೊಂಡ್ ಬಂದೆ. ಅಲ್ಲಿಂದ 1.5 ನಿಮಿಷ ವಿಡಿಯೋ ಮಾಡಿದ್ದೆ. ಈ ಮೈಕೆ ಆನ್ ಮಾಡಿಲ್ಲ. ಇಲ್ಲಿ ಬಂದೆ ಮತ್ತೆ ಆನ್ ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡ್ ಹೇಳ್ರಣ ನಿಮ್ ಲವ್ ಸ್ಟೋರಿ ಹೇಳ್ರಣ. ವಿಡಿಯೋ ಬರುತ್ತೆ. ಅವರೆಲ್ಲ ಅಲ್ಲೇ ಇದ್ದಾರೆ. ನಾನು ಕೇರಳ ಬಂದರೆ ಬಟ್ ಸೊ ಟಿಕೆಟ್ ತೊಗೊಂಡಿದ್ದೀನಿ. ಎಲ್ಲ ಕಡಿಮೆ ರೇಟ್ ಇದೆ, ಬಟ್ ಅಲ್ಲಿ ಕ್ಯಾಶ್ ಇರಲಿಲ್ಲ. ಫೋನ್ಪೇ ಒದ್ದಾಡಿಕೊಂಡು ಬೇರೆ ಕಡೆ ಹೋಗಿ ತೊಗೊಂಡು ಈಗ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಮಂಜಣ್ಣ ಫೋನ್ ಮಾಡಿತ್ತು ಟ್ರೈನಿಂದ ಬೇಗ ಬರ್ರಿ ಅಂತ. ಸೊ ಈಗ ರನ್ನಿಂಗಿಂದ ಮೌಂಟೇನ್ ರನ್ ವಿಡಿಯೋ ಆಮೇಲೆ ಸಿಗ್ತೀನಿ ಟ್ರೈನ್ ಹತ್ತಿದ್ಮೇಲೆ. ಒಬ್ಬ ಸೊ ಎಷ್ಟು ನಮ್ಮದು ಒಂದೊಂದಲ್ಲ ಯಾವುದೋ ಟಿಕೆಟ್ ತೊಗೊಂಡಿದ್ವಿ, AC ಹತ್ಬಿಟ್ಟಿದ್ದೀವಿ. ಅಲ್ಲಿ ಪೊಲೀಸರು ಚೆಕಿಂಗ್ ನಮ್ಮ ಹುಡುಗ ಕಣ್ರಿ, ನನ್ನ ಅಣ್ಣಯಿಂದ ಬಾಸ್ ಒಂದ ಗುರು ಅಂದ ನೋಡ್ರಿ. ಪಾಂಡು ಬ್ಲಾಗರ್ ಇಲ್ಲ ಗೈಸ್, ಅಲ್ಲಿ ಈ ಟರ್ನ್ ತಿರ್ದ್ರೆ 1 ಸೆಕೆಂಡ್ ಬರ್ಬೋದು. ಅದ್ರ ನಡ್ಸ್ಕೊಂಡೋಗಿ ತಿರ್ಗಾ ನಡ್ಸ್ಕೊಂಡು ನಾನು ಅಣ್ಣ ನೀವು ಹೋಗ್ತಾ ಇದ್ರೆ ನಾನು ಗೊತ್ತಾಯ್ತೆ. ಹೆಂಗೋ ನೆಮ್ಮದಿಯಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ತಿಂದಿದ್ದೀವಿ. ಅದು 1,000 ಬಿಲ್ ಹಾಕೊಂಡು ಸಾರಿ ಅಲ್ಲ 200 ರೂಪಾಯಿ ಹಾಕ್ಬಿಟ್ಟು 280 ರೂಪಾಯಿ ಗುಂಜದವನು 400 ರೂಪಾಯಿ ಎಕ್ಸ್ಟ್ರಾ. ಅಲ್ಲಿ ಹಿಂದಗಡೆ ನೋಡ್ರಿ, ಅಲ್ಲಿ ಹಿಂದಗಡೆ. ಈಗ ಟೈಮ್ ಒಂದು 8 ಗಂಟೆ. ಇವಾಗ ಏನಂದ್ರೆ ಮಧ್ಯರಾತ್ರಿ 3 ಗಂಟೆಗೋ 4 ಗಂಟೆಗೋ ನಾವು ಅಲ್ಲಿಗೆ ಅಹಮದಾಬಾದ್ ಸೇರ್ತೀವಿ. ನನಗೆ ಶೂಟ್ ಇದೆ. ಇವರೆಲ್ಲ ರೂಮ್ಗೆ ಹೋಗ್ತಾರೆ ಅನ್ಸುತ್ತೆ. ನಾನು ಶೂಟ್ ಮುಗಿಸ್ಕೊಂಡು ಮತ್ತೆ ಇವ್ರ ಹತ್ರಕ್ಕೆ ರೂಮ್ ಹತ್ರಕ್ಕೆ ಹೋಗ್ಬೇಕು. ಆಮೇಲೆ ಸಂಜೆ ಮ್ಯಾಚ್ ಇರೋದು.
ಸೊ ರಿಟರ್ನ್ ಏನೋ ಇನ್ನೂ ಐಡಿಯಾ ಇಲ್ಲ. ಬಟ್ ಸ್ಟಾರ್ಟಿಂಗ್ ನಾವು ಇಲ್ಲಿ ಬಾಂದ್ರಾದಲ್ಲಿ ಹತ್ತಿದಾಗ ಫುಲ್ಲು ಪೀಸ್ ಆಗಿ ಜಾಗದಲ್ಲೆಲ್ಲ ಮಲಗಿದ್ದೆ. ಅಲ್ಲಿ ಎದುರುಗಡೆ ಅಪೋಸಿಟ್ ಅಲ್ಲಿ ಮೋಟೋ ಅವ್ರು ಮಲಗಿದ್ರು, ಕೆಳಗಡೆ ಮುಂದಿನವರೆಲ್ಲ ಗೇಮ್ ಆಡ್ತಿದ್ರು. ನಾನು ಇಲ್ಲಿ ಆರಾಮಾಗಿ ಫುಲ್ ಮಲಗಿದ್ದೆ. ಇಲ್ಲಿ ಅಂಧೇರಿ ಅಂತ ಜಾಗ ಬಂತು, ಅಲ್ಲಿ ನೋಡ್ರಿ ಫುಲ್ಲು ಜನ ನಾಪಡೈತೆ, ಫುಲ್ ಜನರು ಅನ್ಕೊಳ್ರಿ, ಕ್ರೇಜಿ. ಬಿಗ್ ಫ್ಯಾನ್, ಬಿಗ್ ಫ್ಯಾನ್, ಬಿಗ್ ಫ್ಯಾನ್, ವಾಟ್ ಮೈ ಬಿಗ್ ಫ್ಯಾನ್. ಜೋಗೋ कमेंट होनी चाहिए। अभी तो हमारी उम्र है क्या बहुत करने की। बाय बाय अरुण भाई। हाँ बिल्कुल बाय बाय, मिलेंगे, बाय बाय, मिलते हैं फिर, बाय बाय। ಸೊ ಗೈಸ್, ಇವಾಗ ನಾವು ಸ್ಟೇ ಮಾಡ್ತಿರೋ ಹೋಟೆಲ್ ಹೆಸರು ಹೋಟೆಲ್ ಗ್ಲಬಿನ್. ಈಗ ಈ ಹೋಟೆಲ್ಗೆ ಎಂಟ್ರಿ ಆಗ್ತಿದ್ದೀವಿ. ಲೈಟ್ ಬರ್ತಿದೆ ಇಲ್ಲೋ ಗೊತ್ತಿಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ರಿ. ಶೀಟ್ ಮ್ಯಾನ್ ವಾಟ್. ಸೊ ಇಲ್ಲಿ ರೂಮಿಗೆ ಬಂದಿದ್ದೀವಿ. ಇಲ್ಲಿ 1200 ಇನ್ನೂ ಜಾಸ್ತಿ ಅಂತ ಹೇಳ್ತಿದ್ರು. ಅದಕ್ಕೆ ಮಾತಾಡಿ ಉಪ್ಸಾಗಿದೆ. ಸೊ ರೂಮ್ ಎಂಟ್ರಿ ಆಗಿ ಸ್ವಲ್ಪ ರೆಸ್ಟ್ ಮಾಡಿ 3:18. ಸೊ ನೆಕ್ಸ್ಟ್ ಇವಾಗ ಅಹಮದಾಬಾದ್ ಸ್ಟೇಡಿಯಮ್ಗೆ ಹೊರಡ್ತೀವಿ. ಯಾಕೋ ಅವಲೇ ತಲೆನೋವು ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು ಮಾತ್ರೆ ತೊಗೊಂಡೆ, ಏನೋ ಹೇಳಿದ್ ನನಗೆ ಕೆಲಸ ಇತ್ತು ಅಂತ. ಆ ಶೂಟ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಇಷ್ಟೊತ್ತಾಗಿದೆ. ಅವರೆಲ್ಲ ಇಲ್ಲೇ ಮಲಗಿದ್ರು. ಸೊ ಅವರೆಲ್ಲ 406 ರೂಮಲ್ಲಿ ಮಲಗಿದ್ದಾರೆ. ಸೊ ನಾನು ನೋಡಿದ್ರಲ್ಲ, ಇದೇ ಆ ರೂಮ್ ಸ್ಟೇ ಆಗಿದ್ದು. ಮಂಜೋಣ ಈಗ ಈ ಥರ ರೆಡಿಯಾಗಿ ಅವಲೇ ನೋಡಿದ್ರಿ ಅನ್ಸುತ್ತೆ ಅವಲೇ. ಸೊ ಈ ಥರ ರೆಡಿಯಾಗಿ ಈಗ ಫಸ್ಟ್ ಟೈಮ್ ಲೈಫಲ್ಲೇ ಆಸೆ ಇತ್ತು, ಬಟ್ ಬೇಡ ಬೇಡ ಅನ್ಕೊಂತಿದ್ವಿ. ಇವತ್ತು ಟೈಮ್ ಬಂದಿದೆ. ವಿರಾಟ್ ಒಂದ್ಸಲ ಮೀಟ್ ಮಾಡ್ಬೇಕು ಅನ್ನೋ ಆಸೆ ಐತೆ. ಅದು ಆಸೆಯಾಗಿ ಉಳಿಯುತ್ತೆ ಗೊತ್ತು, ಬಟ್ ನನ್ನ ಲಕ್ ಚೆನ್ನಾಗಿದ್ದು ಹಣೆ ಬರ್ದಲ್ಲಿ ಏನಾದ್ರು ಇದ್ರೆ ಸಿಗ್ಬೋದಲ್ಲ. ಸೊ ಗೈಸ್, ಇವಾಗ ವಡಾಪಾವ್ ತಿಂತಾ ಇದ್ದೀವಿ. ನೆಕ್ಸ್ಟ್ ಇದಾದ್ಮೇಲೆ ಪಲಾವ್, ಏನೋ ತವಾ ಪಲಾವ್ ಅಂತೇನು ಹೇಳ್ದ, ಅದನ್ನು ಟ್ರೈ ಮಾಡೋಣ. ಇದು ಪರವಾಗಿಲ್ಲ, ಒಂದು ರೇಂಜ್ ಇದೆ. ಆರೆಂಜ್ಗಳೆಲ್ಲ ಓಕೆ ಗೈಸ್. ಇವಾಗ ಸೀನ್ ಏನಾಗಿರೋದು ಅಂದರೆ, ಪವರ್ ಬ್ಯಾಂಕು ಏರ್ಪಾಡ್ಸ್ ಏನು ಎತ್ಕೊಂಡು ಹೋಗಿಲ್ಲ. ನಾವು ಕರೆಕ್ಟಾಗಿ ವಿಚಾರಿಸಿದ್ರೆ ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಸೊ ಇವಾಗ ಅವರೆಲ್ಲ ಒಳಗಡೆ ಹೋಗಿದ್ದಾರೆ. ನಾನಿದ್ದೀನಿ ಏನಾದರೂ ಇಟ್ಬಿಟ್ಟು ಒಳಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಸೊ ನೋಡೋಣ ಗೈಸ್. ಇವಾಗ ನಾನು ಒಬ್ಬನೇ ಬಂದೆ ಅಂತ ಹೇಳಿದ್ನಲ್ಲ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ರಾಯಲ್ ಎಂಟ್ರಿ ಇಲ್ಲ, ನಾನು ಒಬ್ಬನೇ ಬಂದೆ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಮಂಜುಳನ್ನು ರಿಟರ್ನ್ ಬರಂಗೆ ಆಯ್ತು. ಇಲ್ಲಿ ನಾನು ಮೈಕ್ ತರಬಾರ್ದಾಗಿತ್ತು, ಇವಾಗ ಅನಿಸ್ತಾ ಇದೆ ಮೈಕ್ ಬೇಕಿತ್ತ ಅಂತ. ಅಲ್ಲ ಹೆಂಗಿರ ವಿಡಿಯೋ ಇರ್ಲಿ ಬರ್ರಿ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಬರ್ರಿ. ಸೊ ಗೈಸ್, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು ಅನ್ಸುತ್ತೆ. ಅದಕ್ಕೋಸ್ಕರ ಮಂಜಣ್ಣ ಸಾರಿ ಗೈಸ್, ಆಮೇಲೆ ಬೇರೆ ತಪ್ಪಿಕೊಂಡ್ರ ಇಲ್ಲಿ ಸ್ಕ್ಯಾಮ್ 2020 ಮಾಡಿದ್ದೀವಿ. ಆಮೇಲೆ ಸ್ಕ್ಯಾಮ್ ಅಂದ್ರೆ ಅವ್ರು ಬೇರೆ ಅನ್ಕೊಂಡ್ರೆ ಇಲ್ಲ ಅಂತ ಕೇಳ್ತಾ ಇದ್ದ. ಇಲ್ಲ ಸರ್ ಅಂದೆ, ಕ್ರೇಜಿ ಮೈಕ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಫಸ್ಟ್ ಇಲ್ಲಿ ಬೆಲ್ಟ್ ಇದೆ ಗೊತ್ತಾ, ಈ ಬೆಲ್ಟ್ ಹತ್ರ ಬಚ್ಚಿಕ್ಕಿದೆ. ಆಮೇಲೆ ಒಳಗಡೆ ಒಳಗಡೆ ಮಂಜನಂಗೆ ಕೊಟ್ಟರೆ ಅವ್ರು ಇಲ್ಲಿ ಕಾಲರ್ ಹತ್ರ ಹಾಕ್ಕೊಂಡು ಒಳಗಡೆ ತಂದವ್ರೆ. ತಗ್ಲಾಕ್ ಬಂದ್ರೆ ಹಾಕ್ತಾರೆ ಬಿಸ್ಕೆಟು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ದಿ ಅಹಮದಾಬಾದ್ ಸ್ಟೇಡಿಯಂ. ಫೈನಲಿ ಎಂಟ್ರಿ ಆಗ್ತಾ ಇದೀವಿ. ನೋಡ್ತಾ ಇರ್ಬೋದು. ಸೊ ಇದೊಂದು ಕಪ್ಪು 10 ರೂಪೀಸ್, ಓಕೆನಾ. ಸೊ ಇಲ್ಲಿ ಮೇಲ್ಗಡೆ ವಾಟರ್ ಬಾಟ್ಲ್ ಎತ್ಕೊಂಡು ಹೋಗಿಲ್ಲ. ಸೊ 10 ರೂಪೀಸ್ ಕೊಟ್ಟಿದ್ದೀನಿ, ಎತ್ಕೊಂಡು ಹೋಗ್ತಾನೆ. ಹೆವಿ ದಾಹ ಆಗ್ತಿತ್ತು, ತಡೆಯೋಕ್ಕಾಗ್ತಿರಲ್ಲ, ಅದಕ್ಕೆ ಬಂದು ಇದನ್ನ ಎತ್ಕೊಂಡು ಹೋಗ್ತಾ ಇದೆ, ಓಕೆನಾ. ಅಲ್ಲೋಗಿ ಅವ್ರು ಕೊಟ್ಟು ಸಿಗುವೆ. ಗೈಸ್ ಅಲ್ಲಿ ಕೊಹ್ಲಿ, ದೇವದತ್ ಪಡಿಕಲ್ಲು ನೋಡ್ರಿ ಕೊಹ್ಲಿ. ಝೂಮ್ ಆಗುತ್ತಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓಕೆ.
ಹತ್ತು ಕಡೆ ಸೀಟ್ ತೊಗೊಂಡ್ರೆ ಸಾಕಾಗದೇ ಇರೋದು, ಓಪನ್ ಆಗಿ ಕಾಣಿಸ್ತದೆ. ಬಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಲ್ಲಿ. ಸೊ ಇವಾಗ ಟಾಸ್ ನಡೀತಿದೆ. ಯಾರು ಗೆಲ್ತಾರೆ ಗೊತ್ತಿಲ್ಲ ಏನೋ ಟಾಸು. ಅಲ್ಲಿ ನೋಡ್ರಿ ಕಾಣಿಸ್ತದೆ, ರಜತ್ ಅಲ್ಲೇ ಇದ್ದಾರೆ, ನಮ್ಮ ಗಿಲ್ಲು ಶುಭ್ಮನ್ ಗಿಲ್. ಸೊ ಗೈಸ್ ಇಲ್ಲಿ ನಮ್ಮ GT ಅವರು ಟಾಸ್ ಗೆದ್ದು ಬೌಲಿಂಗ್ ತಗೊಂಡಿದ್ದಾರೆ. ಸೊ ಗೈಸ್ ಟಾಸ್ ಗೆದ್ದರೆ GT, ಬಟ್ ಮ್ಯಾಚ್ ಗೆಲ್ತೀವೋ ಇಲ್ಲೋ ಗೊತ್ತಿಲ್ಲ. ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಬಟ್ ನಮ್ಮ ಕೇಳೋಣಂಗೆ ಅವನೇ ಡೌನ್ ಬಂದ್ಬಿಟ್ಟೈತೆ. ಬಟ್ ನೋಡೋಣ, ನನ್ನ ಪ್ರಕಾರ ಗೆಲ್ತೀವಿ, ನೋಡುವ. ಸೊ ಗೈಸ್ ಇವಾಗ ನಮ್ಮ ಮುಂದೆಗಡೆ ನೋಡ್ಬೋದು ಕರ್ನಾಟಕ ಫ್ಲಾಗ್ ಹಿಡ್ಕೊಂಡು ಆಡ್ತವ್ರೆ. ಅವ್ರ ಹತ್ರ ಮಾತಾಡ್ಸ್ಕೊಂಬರ್ರಿ. ಇವರು ನಮ್ಮ ತರನೇ ಬೆಳಗಾವಿಯಿಂದ ಬಂದವ್ರೆ ಗುಜರಾತ್ಗೆ. ಸೋಕೆ ಅವರು ಬೆಳಗಾವಿಯಿಂದ ಮ್ಯಾಚ್ ನೋಡಕ್ ಬಂದಿದ್ದಾರೆ. ನಾವು ಹೆಂಗ್ ಬೆಂಗಳೂರಿಂದ ಬಂದಿದ್ದೀವೋ ಅವ್ರ ಹತ್ರ ಬೆಳಗಾವಿ. ಸೊ ನೋಡ್ಬೋದು RCB ಅಂದ್ರೆ ಹೆಂಗಿದೆ. ಎಂಟ್ರಿ ಆಗ್ತಿದೆ ಇದು ಎಂಟ್ರಿ. गुजरात जीतेगी नहीं, RCB जीतेगी. RCB जीतेगी भाई. ए भाई छोटा भाई, RCB सारे के सारे गुजरात के देखेंगे. ठीक है, इधर ही बैठो. ನಾಲ್ಕು ಫೋರ್ ಕ್ರೇಜಿ ಅಂತಾನೆ ಹೇಳ್ಬೋದು. ಕೊಹ್ಲಿ ಹೋದ್ರು, ನಾವೆಲ್ಲ ಅವಾಗ್ಲೇ ಹಂಗೆ. ಬೋಲ್ನ ಸೊ ಗೈಸ್ 6 ಹೊಡೆದಿದ ತಕ್ಷಣ ನಮ್ಮ ಮಯಾನ್ ಸೈಲೆಂಟ್ ಆಗ್ಬಿಟ್ಟ. ನಮ್ಮ ಮುಂದೆ ಕಡೆನೆ ಕನ್ನಡದವ್ರು, ಅವ್ರು ನಾವು ನೋಡ್ಕೊಂಡೇ ಇಲ್ಲ. ಎಲ್ಲಿಂದ ಬ್ರೋ? ಕಲಬುರ್ಗಿಯಿಂದ ಇಲ್ಲಿಗೆ ಬಂದಿರೋದು ಟ್ರೈನಲ್ಲೇ. ಕ್ರೇಜಿ ಮನ್ಸರು. ನಾವು ಬೆಂಗಳೂರು, ಅವರು ಕರ್ನಾಟಕದಿಂದಾನೆ. भाई देखो कर्नाटक से कितने फैंस इधर पे आए हैं. भाई आवाज़. ಸೊ ಗೈಸ್ ಇಲ್ಲಿ ನಾವು ನೋಡುವಾಗ ಇಲ್ಲಿ ಬಾಲ್ ಡ್ರಾಪ್ ಆದಂಗೆ ಕಾಣಿಸ್ತು, ಬಟ್ ಅಲ್ಲಿ ಔಟ್ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಇವಾಗ. ಮತ್ತೆ ಒಂದು ವಿಕೆಟ್ ಹೋಯ್ತು. ಮುಗ್ದೋಗಿದೆ ಈಗ. ಅವಳಿಂದ ಕಿರ್ಚಿ ಅಲ್ಲ 150 ಹೊಡೆದಿದ್ದಕ್ಕೆ ಈ ರೇಂಜ್ ಕಿರ್ಚಿದ್ದೀನಿ. ಜಾಸ್ತಿ ಬಿಡಿದ್ರೆ ಅಷ್ಟೇ ಹಿಡಿಯೋಕೆ ಆಗ್ತಿರ್ಲಿಲ್ಲ. ನಾನು ವಾಯ್ಸ್ ಸೊ ಈಗ ಟೈಮ್ ಬಂದು 9 ಕಾಲಾಗಿದೆ. ಈಗ ನೀರು ಕುಡ್ಕೊಂಡು ವಾಪಸ್ ಬರುವ. ಗಿಲ್ ವಾಣಿಸ್ತಾ ಇದ್ದಾನೆ. ನಾನು ಇವಾಗ ವಿಡಿಯೋ ಮಾಡೋದು ಮಾಡ್ತಾ ಇದ್ದೀನಿ. ಮಂಜುಣ್ಣನ ಹತ್ರ ವಿಡಿಯೋ ಐತಿ. ಇರ್ಲಿ ನೋಡ್ಕೊಳ್ಳೋಣ.
कैसे लग रहे हैं अब कैसे लग रहे हैं भाई मजा रहे क्या आगे देखेंगे वो स्कोर कार्ड देखना क्रेजी 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 हाँ विकेट होते भाई बोला ना मैंने बोला ना क्रेजी भाई देखो जिए तो भी आरसीबी मरे तो भी आरसीबी है ठीक है आ रहे तो टीम नहीं चेंज करते हम लॉयल्टी इंपॉर्टेंट है हमारे को हमारे भी लॉयल्टी इंपॉर्टेंट है गुजरात जब से आई तब से गुजरात में ही हम आरसीबी जैसे कहती हूँ गाइस देख लेंगे पर टेबल पे तो हम मी टॉप है हम टू अप पीछे रख ओके ओ अभी देख ಇಲ್ಲೇ ನಮ್ಮ ಆಯನ್ ಸುಳಿ ಆಗ್ತಿದ್ದಾನೆ ಇಲ್ಲಿ ಪರವಾಗಿಲ್ಲ ನೋಡ್ಕೊಳ್ಳೋಣ ನಾವು ಇಷ್ಟ ಸೋತಿಲ್ಲ भाई हम टॉप में टेबल में ले और गाना गाइस भाई ए रुक भाई ये मिलते अरे भाई हार मुबारक ನಮ್ಮ ಫುಲ್ ಪಾರ್ಟ್ನರ್ ಇಲ್ಲಿ ಒಳ್ಳೆ ಕಂಪ್ನಿ ಕೊಟ್ಟ ಬಾಯ್ 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 ಬ್ರೋ ಸೊ ಗೈಸ್ ಫೈನಲಿ ಮುಗ್ದಿದೆ ಸೋತ್ವಿ ಬಟ್ ಸತ್ತಿಲ್ಲ ಟೇಬಲ್ ನಾವೇ ಟಾಪ್ ಇರೋದು ಆದ್ರೂ ಇರಲಿ ಇಲ್ಲಿ ಆಚೆ ಬರ್ತಾ ಇದೀವಿ ಜನರು ನೋಡ್ತೀರಾ ಇರುವೆಗಳು ಅದಂಗೆ ಹೋಯ್ತಾವ್ರೆ ಇದಕ್ಕೆ ಸೈಲೆಂಟ್ ಆಗಿದೆ ಅನ್ಸುತ್ತೆ ಪರವಾಗಿಲ್ಲ ಸೊ ಗೈಸ್ ಇಲ್ಲಿ ಹೆಡ್ಫೋನ್ ಅಂತೂ ಸಿಕ್ಕಿಲ್ಲ ಜಾಗ ಕುಡ್ಕೊಂಡು ಹೋಗಿದ್ದೆ ಬಟ್ ಸಿಕ್ಕಿಲ್ಲ ಸಿಗುತ್ತೆ ಅನ್ಕೊಂಡಿದ್ದೆ ಬಟ್ ಬ್ಯಾಡ್ ಲಕ್ ಸಿಕ್ಕಿಲ್ಲ ಅದು ಈ ಸ್ಪಾಟ್ಸ್ ಕಮ್ಬ್ಯಾಕ್ ಮಾಡೋಣ ಅಂತ ತೊಗೊಂಡಿದ್ದೆ ಬಟ್ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಇರಲಿ ಮುಂದೆ ನಮ್ಮ ಮಂಜಣ್ಣವ್ರು ಮಿಸ್ ಆಗ್ಬಿಟ್ಟು ಎಲ್ಲ ಮಿಸ್ ಆಗಿದ್ದಾರೆ ಅಲ್ಲಿ ಅವಾಗಲೇ ಎತ್ಕೊಟ್ಟಿದ್ವಿ ಗೊತ್ತಾ ಪವರ್ ಬ್ಯಾಂಕ್ ಎಲ್ಲ ಸೊ ಅಲ್ಲಿ ಅವ್ರನ್ನ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಸೊ ಇವಾಗ ಆ ಪವರ್ ಬ್ಯಾಂಕ್ ಇಸ್ಕೊಂಡು ನಮ್ಮ ಕಡೆ ಪಯಣ ಬಟ್ ಇವಾಗ ಕ್ಯಾಬ್ ಸಿಗುತ್ತೆ ಅಲ್ಲೋ ಗೊತ್ತಿಲ್ಲ ನಾನು ವಾಯ್ಸ್ ಬರ್ತಿದ್ದೆಲ್ಲೋ ಗೊತ್ತಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ಟ್ರೈ ಮಾಡ್ತೇನೆ ನೋಡೋಣ ಇಲ್ಲ ಇವಾಗ ಒಪ್ಪಲ್ಲ ನಾನು ಕೇಳಿದ್ರೆ ಒಪ್ಪಲ್ಲ ತಾನೆ ಇಲ್ಲಿ ನೋಡ್ರಿ ಮುಂದೆಗಡೆ ಇವಾಗ ನಾವು ಕ್ಯಾಬ್ ಹತ್ತಿದ್ದೀವಿ ಮುಂದೆಗಡೆ ಹೋಗ್ತಿದೆ ನಮ್ಮ RCB ಅವರ ಬಸ್ಸು ನಮ್ಮ ನಸೀಬ್ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ ಸಿಂಪಲ್ ಯಾರಿಗೂ ಸೆಂಟ್ ಅಲ್ಲಿ ಮಡಿಕಂತಾರೆ ಸೆಂಟ್ ಯಾರಿಗೂ ಅಲ್ಲಿ ಮಡಿಕಂತಾರೆ ನನ್ನ ಬ್ಯಾಗಲ್ಲಿ ಈ ಜಾಗದಲ್ಲಿ ಸೆಂಟ್ ಇಟ್ಟಿದ್ದೆ ಆಯ್ತಾ ಮಂಜಣ್ಣ ಡಮ್ಮಲ್ಸ್ ಹೋಗಿ ಅಲ್ಲ ಮೋಟಣ್ಣಂಗೆ ಮತ್ತೆ ಕೇಳಣ್ಣಂಗೆ ಇಲ್ಲಿ ಬ್ಲಾಗ್ ಮಾಡ್ಸಕ್ಕೆ ಹೋಗಿದ್ವಿ ಅಣ್ಣ ಬರೀ ಇಂಥದೆಯ ಇವಾಗ ನನ್ನ ಸೆಂಟ್ ಹೊಡೆದೋಯ್ತು 1200 ರೂಪಾಯಿ ಇಲ್ಲಿ ಇಟ್ಕೊಂಡಿದ್ದೆ ಏನಕ್ಕೆ ಇಟ್ಟೆ ಅಂತ ನಂಗೆ ದೇವ್ರನಿಗೂ ನೆನಪಿಲ್ಲ ಯಾಕಂದ್ರೆ ಸೊ ಬೈಸ್ ಫೈನಲಿ ಈ ಜನರಲ್ಲಿ ಮೇಲ್ಗಡೆ ಬಂದು ತೂರ್ಕೊಂಡಿದ್ದೀನಿ ಹೊಟ್ಟೆ ಎಷ್ಟೈತೆ ಅಂತ ಏನೋ ತಿಂತಾರೆ ನಮ್ಮ ಮಂಜನವರಲ್ಲಿ ಕೆಳಗಡೆ ಸಿಗಾಕೊಂಡ್ಬಿಟ್ಟಾರೆ 3 ಜನ ಸಿಕ್ಕೈತೆ ನಂಗೂ ಲತ್ತೆ ಅಂತ ಹೇಳ್ತಾ ಇದ್ರಲ್ಲ ಚಾಲೆಂಜ್ ಅಂತ ಮಾತಾಡಿದ್ವಲ್ಲ ನೋಡ್ರಿ ನಾನು ಗೆದ್ದಾಯ್ತು 4 ಕಣ್ಣಾಗಾಯ್ತು ಇಲ್ಲಿ ಕೇಳಿ ಹೇಳಂದು ಇನ್ನೂ ಒಂದೈತೆ ಮೋಟಾಡಂದು ಒಂದೈತೆ ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬ್ಯಾಸ್ ಅಲ್ವಾ ಮೋಟಣ ಗೆದ್ದಾಗಿದೆ
ದಿ ಆರ್ಟಿಸ್ಟ್ ನಿನ್ ಜನ್ಮಕ್ಕೆ ಹೋಗೋ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಮಿ ಆ್ಯಂಡ್ ಹಿಮ್ ಬ್ರೋ ಕರೆಕ್ಟ್ ಟೈಮಿಗೆ ಬಂದು ಗಾಡಿ ತರಿಸಿ ಅಲ್ಲೋಗಿದ್ದಕ್ಕೆ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಮುತ್ತೋಣ. ಸೊ ಇವ್ರು 10 ನಿಮಿಷ ಮೀಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದು. ನಮ್ಮ ಜೊತೆ ಈಗ 6 ಅವರ್ ಕಾದ್ರು ಈ ಟ್ರೈನ್ಗೋಸ್ಕರ. ಇವಾಗ 6:30 ಟ್ರೈನ್ ಇದೆ. ಆ ಟ್ರೈನ್ ಎತ್ಕೊಂಡು ಬೆಳಿಗ್ಗೆ 11 ಗಂಟೆಗೆ ರೀಚ್ ಆಗ್ತೀವಿ. ಸೀಟ್ ಸಿಗುತ್ತೆ ಅನ್ಸುತ್ತೆ. ಸೊ ಗೈಸ್ ಇವಾಗ ಅವರು ಯಾವುದೋ VK ರೆಸಿಡೆನ್ಸಿ ಅನ್ನೋ ರೂಮ್ಗೆ ಹೋದ್ರು. ಇವಾಗ ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ರ್ಯಾಪಿಡೋ ಬಂದಮೇಲೆ ರ್ಯಾಪಿಡೋ ಹತ್ಕೊಂಡು ಮನೆ ಕಡೆ ಪಯಣ. ಸೊ ಓಕೆ, ಅಲ್ಲಿಂದ ಕಾಣಿಸ್ತಿದ್ದಾರಲ್ಲ ಅವ್ರು ಇವಾಗ ಗಾಡಿಯಲ್ಲಿ ಬಂದು ಬಿಟ್ಟು ಹೋಗಿದ್ದಾರೆ. ನಾನು ಇನ್ನೇನು ಮನೆ ಕಡೆ ಪಯಣ. ಅಲ್ಲಿ ಮಾತಾಡೋಕ್ಕೂ ಆಗ್ತಿಲ್ಲ, ಒಂಥರ ಫುಲ್ ಡ್ರೌಸಿ ಫೀಲ್ ಆಗ್ತಿದೆ. ಇರಲಿ, ಈಗ ಶೂಟ್ ಎಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ಮ್ಯಾಚಿಗೆ ಹೋಗಿ 1 ವಾರ ಆದಮೇಲೆ ಮನೆ ಕಡೆ ಹೋಗ್ತಾಯಿದ್ದೀನಿ. ನೈಸ್ ಅಲ್ಲ, ಅದೇ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಬಿಕಾಸ್ ನಂಗೆ ಶೂಟ್ ಎಲ್ಲ ಕಾರಣದಿಂದ ಒಬ್ಬನೇ ಹೋಗ್ಬೇಕಿತ್ತು. ಸೊ ಓಕೆ, ನಿಮಗೆ ಫೋನ್ ಆಗ್ತಾ ಇದ್ದೀನಿ. ಹಲೋ, ಡೋರ್ ಆಚೆ ಇದ್ದೀನಿ ಅಷ್ಟೇ, ಏನು ಕಟ್ ಮಾಡೋಕ್ಕಿದ್ರೆ ಇರಲಿ. ಇವಾಗ ಹೋಗಿ 7:30ವರೆಗೂ ಮಲ್ಕೊಂಡು ಆಮೇಲೆ ಕಾಲೇಜಿಗೆ ಓಡಬೇಕು. ಅಪ್ಪ ಸದ್ಯ ಇವತ್ತು ಕ್ಲಾಸಸ್ ಅಟೆಂಡ್ ಮಾಡೋದಿಲ್ಲ. ಓಕೆ ಫೈನಲಿ 1 ವೀಕ್ ಆದಮೇಲೆ ನಾನು ಟೇಬಲ್ಗೆ ಬಂದಿದ್ದೀನಿ. ಈಗ ಮಲ್ಕೊಂಡು ನಾಳೆ ಸಿಗ್ತೀನಿ. ಇವಂದರೆ ಅಷ್ಟೇ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಬಾಯ್ ಅಷ್ಟೇ.